ನಮಸ್ಕಾರ ಬಾಲು ಸರ್. ನಮಸ್ಕಾರ ಹೇಳಿ ರಾಜು. ಸರ್, ಈಗ ಸಫಾರಿಯನ್ನು ಅದನ್ನು ಬಂದ್ ಮಾಡಿದ್ದಾರೆ. ರೈತಪರ ಸಂಘಟನೆಗಳು ಆ ಬಂದನ್ನು ಮತ್ತೆ ಅದನ್ನು ತೆರೀಬಾರ್ದು ಅಂತ ಹೇಳ್ತಾ ಇದ್ದಾರೆ ಸರ್. ಹಾಗಾಗಿ ಈ ಒಂದು ಸಫಾರಿ ಬಂದ್ ಆಗಿರುವ ಹಿನ್ನೆಲೆ ತಮ್ಮ ಅಭಿಪ್ರಾಯವೇನು ಸರ್? ರೈತರುಗಳು ಸುಮಾರು ಕಡೆ ಈಗ ನಮ್ಮ ವಿಲೇಜ್ನಲ್ಲಿ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಸತ್ತಿರೋದ್ರಿಂದ ಅವ್ರಿಗೆ ಒಂದು ನಮ್ಮ ರೈತರುಗಳು ಈ ಥರ ಸಾಯ್ತಾವ್ರಲ್ಲ, ಒಂದು ದಾಳಿ ಮಾಡ್ತಾವಲ್ಲ ಹುಲಿಗಳು ಅಂತಂತ ಹೇಳಿ ಅವರು ಈ ಸಫಾರಿಯಿಂದೇ ಆಗೋದು. ಯಾಕಂದರೆ ಈಗ ಇದಿದೆ ನೋಡಿ, ನಮ್ಮ ಜಂಗಲ್ ಲಾಡ್ಜ್ ಗಾಡಿಗಳೆಲ್ಲ ಓಪನ್ ಆಗಿ ಮಾಮೂಲಿ ಜೀಪಲ್ಲಿ 8 ಜನ 7 ಜನ ಕುತ್ಕೊಂಡು ಹೋಗೋದು ತಾವು ನೋಡಿದ್ದೀರಿ. ಆ ಪೇಪರ್ನಲ್ಲೆಲ್ಲ ಇಂಗ್ಲೀಷ್ ಪೇಪರ್ನೆಲ್ಲ ಬರ್ತವೆ, ಕನ್ನಡ ಪೇಪರ್ ಬರ್ತವೆ, ನೋಡಿದ್ದೀರಿ. ಅದೇನು ಅಂತಂದರೆ ಅವಾಗೆಲ್ಲ ಡಿಸ್ಟರ್ಬ್ ಆಗ್ತವೆ, ಅದನ್ನು ನೋಡ್ತದೆ ಒಳಗಡೆ. ನೋಡ್ಬಿಟ್ಟು ಏನು ಮಾಡ್ತವೆ, ಸಾಯಂಕಾಲ ಹೊತ್ತು ಒಂದು 5:30 6 ಗಂಟೆ ಆದಾಗ ಹೊರಗಡೆ ಬಂದುಬಿಡ್ತವೆ. ಇವರು ದಂಡಿಗೆ ತಗೊಂಡೋಗೋದು, ಹತ್ತಿರದಲ್ಲಿ ನಿಲ್ಲಿಸೋದು, ಫೋಟೋ ಮಾಡೋದು. ಇದು ಹಂಗಾಗಿ ಏನಾಯಿತು, ಊರಿಂದ ಹೊರಗಡೆ ಬರ್ತವೆ. ಆ ಹೊರಗಡೆ ಬಂದಾಗ ರೈತರ ಮೇಲೆ ದಾಳಿ ಮಾಡ್ತವೆ. ಈ ಕೆಲವು ಜನ ಅಂತಾರೆ ಸಫಾರಿ ಇದ್ದರೆ ಒಳ್ಳೆಯದು ಅಂತ. ಅದು ರೈತರಿಗೆ ಈ ಥರ ಪ್ರಾಬ್ಲಮ್ಗಳಾಯ್ತಾವಲ್ಲ, ಸತ್ತವರಲ್ಲ, ರೈತರ ಸಂಘದವ್ರು ಕೇಳ್ತಾರೆ ಸರಿ. ಯಾಕಂದರೆ ಇವರು ಫಸ್ಟು ಅಂಬಾಣಿ ಮಾದೇವ್ ಅಂತಂತ CF ಇದ್ರು. ಅವಾಗೇನು ಮಾಡಿದ್ರು, ಲಾಡ್ಜ್ಗಳು ತೆರವುಗೊಳಿಸಬೇಕು, ಆಫೀಸ್ ತೆರವುಗೊಳಿಸಬೇಕು ಅಂತ 2 ಕೋಟಿ ರೂಪಾಯಿ ಬಂತು ಸರ್ಕಾರದಿಂದ. ಆ 2 ಕೋಟಿ ರೂಪಾಯಿನಲ್ಲಿ ಅಂಬಾಣಿ ಮಾದೇವನ್ನವರು ಇಲ್ಲಿ ಹೊರಗಡೆ ತಂದು ಆಂಜನೇಯ ದಸ್ತ ಹತ್ರ CF ಆಫೀಸ್ ಓಪನ್ ಮಾಡಿದ್ದಾರೆ. ಆದರೆ ಬಂಡೀಪುರದಲ್ಲಿ ಈಗ ನಾವು ನೋಡಿ, ಅಕ್ರಮ ಲಾಡ್ಜ್ಗಳನ್ನ ತೆರವುಗೊಳಿಸಬೇಕು ಅಂದರೆ ಫಸ್ಟು ಅರಣ್ಯ ಇಲಾಖೆ ಬಂಡೀಪುರ ಆ ಲಾಡ್ಜ್ ಇದೆಯಲ್ಲ, ಆ ಲಾಡ್ಜ್ಗಳು ಫಸ್ಟು ತೆರವುಗೊಳಿಸಬೇಕು. ಯಾರು? ಇಲಾಖೆಯವ್ರು ತೆರವುಗೊಳಿಸ್ಬಿಟ್ಟು ಆಮೇಲೆ ಬೇರೆಯವ್ರಿಗೆ ಗೆಲ್ಲಬೇಕು. ಆ ಇಲಾಖೆಯವ್ರು ತೆರವುಗೊಳಿಸಿದ್ರೆ ಇವ್ರನ್ನ ಎತ್ತಾಕ್ಬೇಕು. ಇವ್ರೇನು ಮಾಡ್ತಾರೆ, ಅವರು ಎತ್ತಾಕಲ್ಲ, ಈ ಅಕ್ರಮ ಲಾಡ್ಜ್ನವರು ಎತ್ತಾಕಲ್ಲ. ಬಂಡೀಪುರದಲ್ಲಿ ಅಧಿಕಾರಿಗಳು ಕಾಡಿಸುತ್ತೆ ಒಂದು ಚಿಕನ್ ಎಲ್ಲ ಮಾಡಿಸ್ಕೊಂಡು ಒಂದು ಗೋಲ್ಗೆ 200 ರೂಪಾಯಿ ಅವ್ರು ಕಾಡಿಸುತ್ತಲ್ಲ, ಅಧಿಕಾರಿ ಬರ್ತಾರೆ, ದುಡ್ಡು ಸಂಪಾದನೆ ಮಾಡ್ಕೊಂಡು ಹೋಗ್ತಾರೆ ಆಫೀಸರ್ಗಳು, ರೇಂಜ್ ಆಫೀಸರ್ಗಳು. ಆದರೆ ನನ್ನ ಪ್ರಕಾರ ನಾವು ಹೇಳೋದೇನಂತಂದರೆ, ಇಲ್ಲಿ ಬಂಡೀಪುರದಲ್ಲಿ ಆ ಲಾಡ್ಜ್ಗಳನ್ನ ತೆರವುಗೊಳಿಸಿ ಮತ್ತು CF ಆಫೀಸ್ ಇದೆ, ಅಲ್ಲಿ ಬೇಕಾದ್ರೆ ಕಟ್ಕೊಳ್ಳಿ, ಬೇಡ ಅನ್ನಲ್ಲ ನಾವು. ಆದರೆ ಅಕ್ರಮ ಲಾಡ್ಜೆಲ್ಲ ತೆರವುಗೊಳಿಸಬೇಕು ಅಂತಂದರೆ CF ಆಫೀಸ್ ಇರೋದು ಬಂಡೀಪುರದಲ್ಲಿರೋ ಲಾಡ್ಜ್ಗಳೆಲ್ಲ ಮೇಲ್ಕಂಬಳಿಗೆ ಬರಬೇಕು ಸರ್. ಹಾಗೆ ಇನ್ನೊಂದು, ಈಗ ನೋಡಿ, ಅದನ್ನೇ ನಂಬ್ಕೊಂಡಿರ್ತಕ್ಕಂಥ ಒಂದಷ್ಟು ಕುಟುಂಬಗಳು ನಿರುದ್ಯೋಗವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ಹೇಳಿ ಅವರು ಏನಂತೀರಿ? ನೋಡಿ, ನಮ್ಮ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಟೌನ್ನವ್ರಿಗೆ ಯಾರಿಗೂ ಕೊಟ್ಟಿಲ್ಲ ಅಂತ ಕೆಲಸ. ಅಲ್ಲೆಲ್ಲ ಬೇರೆ ಬೇರೆ ಕಡೆಯಿಂದ ಬಂದು ಸೇರ್ಕೊಂಡವ್ರೆ. ಮಹಾರಾಷ್ಟ್ರದವರು, ಹಿಂದಿ ಮಾತಾಡೋರು, ಇಂಗ್ಲೀಷ್ ಮಾತಾಡೋರು ಬಂದಲ್ಲಿರೋದು. ಕನ್ನಡಿಗರಿಗೆ ಯಾರಿಗೂ ಇಲ್ಲ. ಆಮೇಲೆ ಜಮೀನು ಕೊಟ್ಟಿರ್ತಾರೆ ನೋಡಿ, ಜಮೀನು ಕೊಟ್ಟಿರೋರನ್ನ ಅವ್ರ ಮಕ್ಕಳು ಸೇರಿಸ್ಕೊಂಡಾರೆ. ಒಬ್ಬರಿಬ್ಬರನ್ನ ಬಡವ್ರುಗಳನ್ನ ಕಾನೂನು ಗೊತ್ತವ್ರನ್ನ ಯಾರೂ ಇಟ್ಕೊಳ್ಳಲ್ಲ ಅವರು. ಯಾಕಂತಂದರೆ ಅಲ್ಲೂ ಈಗ ಕೆಲವೊಂದು PF ಹಿಡಿಬೇಕು, ESI ಹಿಡಿಬೇಕು ಅಂದಾಗ ಅವರೆಲ್ಲ ತೊಂದರೆಗಳಾಯ್ತವೆ ಅಂದ್ಬಿಟ್ಟು ಆ ಥರ ಕಡಿಮೆ ಸಂಬಳ ಕೊಟ್ಕೊಂಡು ಮಾಡ್ತಾಯಿರ್ತಾರೆ. ಆದರೆ ನಾವು ಹೇಳೋದು ಅಂದರೆ, ನಮ್ಮ ಕಾಡು ಉಳಿಬೇಕು ಅಂದರೆ, ವನ್ಯಜೀವಿಗಳು ರಕ್ಷಿಸಬೇಕು ಅಂತಂದರೆ ಬೇಡಿ ಬಿಡಿ. ಈಗ ಸಫಾರಿದು 7 ಲಕ್ಷ ಕಲೆಕ್ಷನ್ ಆಯ್ತದ ಅಂತ ಹೇಳಿದ್ರೆ ಆ 7 ಲಕ್ಷನೇ ನೆಮ್ಕೊಂಡು ಇದು ಮಾಡಿಬಿಟ್ರೆ, ಈಗ ಲಾಟ್ರಿ ಟಿಕೆಟ್ ನಿಲ್ಲಿಸ್ಬಿಟ್ರು ಸರ್ಕಾರ. ಈಗ ಉದ್ಧಾರ ಆಯ್ತಲ್ಲ, ಜನಗಳು ಬೇರೆ ಕಸಬು ಮಾಡ್ತಾಯಿಲ್ವೇ. ಆದರೆ ಒಂದು ಸಫಾರಿ ಲಾಡ್ಜೇ ಆಗಲಿ, ಯಾವುದೇ ಆಗಲಿ, ಒಂದೊಂದು ತಾಲೂಕಲ್ಲಿ ಒಂದೊಂದು ಗ್ರಾಮದಲ್ಲಿ 10 ಜನ 12 ಜನ ತಗೊಂಡವ್ರೆ. ಗುಂಡ್ಲುಪೇಟೆಯಲ್ಲಿ ಯಾರು ತಗೊಂಡಿದ್ದರು? ನಿರುದ್ಯೋಗಿಗಳು ಯಾರೂ ತಗೊಳ್ಳಲ್ಲ. ಒಂದೊಂದು ಮನೆಗೆ 4-4 ಜನ 3-3 ಜನಕ್ಕೆ ಕೆಲಸ ಕೊಡ್ತಾರೆ. ರಿಟೈರ್ಡ್ ಆದವ್ರನ್ನೂ ಇಟ್ಕೊಂಡಿರ್ತಾರೆ, ರಿಟೈರ್ಡ್ ಆದವ್ರ ಮಕ್ಳು ಇರ್ತಾರೆ, ಕಾಯಂಗೊಳಿಸೋರ ಮಕ್ಳು ಇರ್ತಾರೆ. ಅವ್ರ ಮಕ್ಕಳದು ತಂದೆದು ಕಾಯಂಗೆ ಹೋಗಿರ್ತದೆ, ಮಕ್ಕಳು ಇಲ್ಲಿ ಇರ್ತಾರೆ. ಒಂದೊಂದು ಕುಟುಂಬದವ್ರು 4 ಜನ 5 ಜನ ಇರ್ತಾರೆ ಸರ್. ಇದು ಪರಿಶೀಲನೆ ಆಗಬೇಕು. ಎಷ್ಟು ಜನ ಇಲ್ಲಿ ಅರಣ್ಯ ಇಲಾಖೆಯಲ್ಲಿ ಏನಪ್ಪ ಅಂದರೆ, ಯಾರೋ ಒಂದು ಕಾನೂನು ತಿಳಿದಿರ್ತಾರೆ ಅಂಥವ್ರನ್ನೆಲ್ಲ ತಗೊಳ್ಳಲ್ಲ ಇವರು. ಈಗ ಆದಿವಾಸಿಗಳಿಗೆ ಮಾಮೂಲಿ 8,000 ಚಿಲ್ಲರೆ ಇರ್ತದೆ ವೀಲೆನ್ಸ್ ಕಟಿಂಗ್ಸ್ಗೆ. ಅವರು ಕೊಡಲ್ಲ, ಕಾಂಟ್ರಾಕ್ಟ್ ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ ಸಾಹೇಬ್ರುಗಳು. ಕಾಂಟ್ರಾಕ್ಟ್ ಏನು ಕೊಡೋದು ಇವರು? ಆದಿವಾಸಿಗಳಿಗೆಲ್ಲ ತರಿಸಲಿ, ಅವ್ರಿಗೆ ಕೆಲಸ ಸಿಕ್ಕಲಿ. ಯಾವುದೋ ಒಂದು ಊರಿಂದ ಬರ್ತಾನೆ, ಆ ಊರವ್ರಿಗೆಲ್ಲ ಕಾಂಟ್ರಾಕ್ಟ್ ಕೊಟ್ಕೊಂಡು ಇವ್ರು ಯಾಕೆ ಮಾಡಬೇಕು? ಆದಿವಾಸಿಗಳಿಗೆ ಕೊಡಲಿ, ಇಲ್ಲ ಅಂತಲ್ಲ. ಏನಪ್ಪ ಅಂದರೆ ಅದು ಮುಖಂಡರುಗಳಿಗೆ ಅಲ್ಲಿ ಇವರು ಮಾತಾಡಿ ಇವರು ಮಾಮೂಲಿ ನಮಗೆ ಕೊಡಿ ಅಂತ ಇವ್ರಿಗೆ ಹೇಳಿರ್ತಾರೆ. ಇದನ್ನು ಸರ್, ಕೊನೆಯದಾಗಿ ನಿಮ್ಗೆ ಸಫಾರಿ ಮತ್ತೆ ಓಪನ್ ಆಗಬೇಕಾ ಇಲ್ಲ ಹಂಗೆ ಬಂದ್ ಆಗಬೇಕಾ? ಮತ್ತೆ ಓಪನ್ ಮಾಡಲಿ. ಆದರೆ ಅಲ್ಲಿ ನಮ್ಮವ್ರದ್ದು ಸಫಾರಿ ಇದೆಯಲ್ಲ, ಇದು ಲಾಡ್ಜ್ಗಳಿದೆಯಲ್ಲ, ಅದು ತೆರವುಗೊಳಿಸಬೇಕು. ಅಕ್ರಮ ಲಾಡ್ಜ್ಗಳು ಹೊರಗಡೆ ಬರಬೇಕು. ಆಗಬೇಕಾದ್ರೆ ಅದು ನಡೀತದೆ. ಯಾಕಂದರೆ ಈಗ ಅಕ್ರಮ ಲಾಡ್ಜ್ಗಳೆಲ್ಲ ಇದಾದಾಗ ಅದು ಒಂದು ಲೈಟ್ಗಳೆಲ್ಲ ಕಮ್ಮಿ ಆಗುತ್ತೆ. ವಿಶ್ರಾಂತಿಗೆ ಒಂದು ತಿರುಗಾಡೋಕ್ಕೆ ಕತ್ಲೆ ಇರೋದ್ರಿಂದ ವನ್ಯಜೀವಿಗಳು ಓಡಾಡ್ತವೆ. ಈ ಎಲ್ಲ ಲೈಟ್ಗಳಿರ್ತವೆ, ಎಲ್ಲ ಇರ್ತವೆ, ಓಡಾಡ್ಕೊಂಡು ಇದು ಮಾಡ್ತವೆ, ತೊಂದರೆ ಆಗುತ್ತೆ. ವನ್ಯಜೀವಿಗಳು ಉಳಿಬೇಕು. ಇದನ್ನು ಯಾರ ಗಮನಕ್ಕೆ ತಾವು ಸರ್ಕಾರ ತರಬೇಕು. ನಮ್ಮ ಹಿರಿಯ ಅಧಿಕಾರಿಗಳು ಇದನ್ನು ಪರಿಶೀಲನೆ ಮಾಡಿ ರಿಪೋರ್ಟ್ ಹಾಕಬೇಕು. ಇವರು ಈಗ ಬಂಡೀಪುರದಲ್ಲಿ ಲಾಡ್ಜ್ ನಡೀತಾ ಇದ್ದಲ್ಲ, ಅದನ್ನು ನಿಲ್ಲಿಸಬೇಕು CF ಅವರು, ಪ್ರಭಾಕರ್ ಅವರು. ಅದು ನಿಲ್ಲಿಸಿದ್ರೆ ಸರಿಯಾಗುತ್ತೆ.
ಅವರು ರೇಂಜರ್ಗಳು ಕೆಲಸ ಮಾಡಲ್ಲ, ಏನಿರಲ್ಲ, ಸುಮ್ಮನೆ ಸುತ್ಕೊಂಡಿದ್ರೆ ನಾವು ಹೋಟ್ಲ್ ಲಾಡ್ಜ್ ನಡೆಸ್ಕೊಂಡು ಅವ್ರಿಗೆ ಸಂಬಳ ಕೊಟ್ಕೊಂಡು ಇದು ಮಾಡ್ತಾರೆ. ಇವಾಗ ನೋಡಿ, ಈಗ ಸಫಾರಿದು ತಗೊಂಡಿದ್ರೆ ಅವ್ರ ಕೈಲೆಲ್ಲ ಸಂಬಳ ಕೊಡ್ತಾರೆ, ಅವ್ರೇನು ತೆಗ್ದಿಲ್ಲ. ಇದ್ರಿಗೆ ಸಂಬಳ ನಿಲ್ಸೋದು ಏನೋ ಸಫಾರಿ ನಿಂತೋಯ್ತು ಅಂತ ಅವ್ರಿಗೇನು ಸಂಬಳ ಕೊಡೋಲ್ಲ ಅಂತಲ್ಲ, ಕೊಡ್ತಾರೆ. ಸರ್ಕಾರದಲ್ಲಿ ಅನುದಾನ ಬಂದಾಗ ಕೊಡ್ತಾರೆ. ಆದ್ದರಿಂದ ಇದು ರೈತರು ಹೇಳ್ತಾ ಇರೋದು ಸರಿಯೇ. ಆದರೆ ನಮ್ಮ ವನ್ಯಜೀವಿಗಳು ಉಳಿಸಬೇಕು, ರಕ್ಷಿಸಬೇಕು ಅಂದರೆ ಅವಕಾಶ ಡಿಸ್ಟರ್ಬ್ ಮಾಡ್ತಾ ಇರೋದು. ಅದು ನಮ್ಮ ಕರ್ನಾಟಕ ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಸಂಘದಿಂದ ಒತ್ತಾಯ ಮಾಡ್ತಾರೆ. ಓಕೆ.